ನನಗೆ ಪ್ರಾಬ್ಲಮ್ ಇಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಕನ್ನಡ ಸಹ ಉಳಿಬೇಕಂದ್ರೆ ನಾವು ಅದಕ್ಕೆ ಎಲ್ಲ ಕನ್ನಡದವರು, ಗೋವಾದಲ್ಲಿರುವ ಕನ್ನಡರು ಫಸ್ಟ್ ಮುಂದೆ ಬರಬೇಕು. ಅದೇ ರೀತಿ ನಮಗೆ ಕರ್ನಾಟಕ ರಾಜ್ಯದ ಗೌರ್ಮೆಂಟು ನಮಗೆ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ಶಾಲೆ ಉದ್ಧಾರ ಆಗಬೇಕಾದ್ರೆ ಹಾಗೆ ಉದ್ಧಾರ ಆಗೋದಿಲ್ಲ. ಗೋವಾ ಗೌರ್ಮೆಂಟ್ ಎಷ್ಟು ದುಡ್ಡು ಕೊಡ್ತದೆ ಅದು ಬೇರೆ ವಿಷಯ. ಆದರೆ ನಾವು ಏನು ಮಾಡಬೇಕು, ನಾವು ಎಷ್ಟು ಜನ ದುಡ್ಡು ಹಾಕ್ತೇವೆ, ಎಷ್ಟು ಶಾಲೆಗಳಿಗೆ ದುಡ್ಡು ಹಾಕ್ತೇವೆ. ಎಕ್ಸಾಂಪಲ್ ನಾನು ಹೇಳ್ತೇನೆ, ನಾನು ಇದು ಕರ್ನಾಟಕದಲ್ಲಿ ಸಹ ತುಂಬ ಜನ ಕೇಳಿದ್ದೇನೆ, ಕನ್ನಡ ಉಳಿಬೇಕು, ಕನ್ನಡ ಉಳಿಬೇಕು. ಅಲ್ಲಿ ಎಲ್ಲರಿ ಉಳಿತದೆ, ತನ್ನ ಮಕ್ಕಳೇ ಕರ್ಕೊಂಡು ಅಮೆರಿಕದಲ್ಲೋ ಇಂಗ್ಲೆಂಡಲ್ಲೋ ಇನ್ನೆಲ್ಲೋ ಶಾಲೆಗೆ ಹಾಕ್ತೀರಿ, ಇಂಗ್ಲೀಷ್ ಮೀಡಿಯಮ್ ಹಾಕ್ತೀರಿ, ಹೇಗೆ ಉಳಿಲಿಕ್ಕೆ ಸಾಧ್ಯ ಉಂಟು? ಬೊಬ್ಬೆ ಹೊಡಿಬಾರ್ದು, ಬೊಬ್ಬೆ ಹೊಡಿಗೆ ನಮ್ಮಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ಬೊಬ್ಬೆ ಹೊಡಿಬಾರ್ದು. ತನ್ನ ಮಕ್ಕಳನ್ನ ಇಂಗ್ಲೀಷ್ ಶಾಲೆ ಕಲಿಸಿ ಕನ್ನಡ ಉಳಿಸಿ ಅಂದ್ರೆ ಯಾರು ಉಳಿಸ್ತಾರೆ? ಎಕ್ಸಾಂಪಲ್ ನನ್ನ 2 ಮಕ್ಕಳು ಹಿಂದಿ ಶಾಲೆಯಲ್ಲಿ ಕಲ್ತವ್ರು, ಕೇಂದ್ರ ವಿದ್ಯಾಲಯ ಅಂತ ಗೌರ್ಮೆಂಟ್ ಶಾಲೆ, 2 ಹಿಂದಿ ಶಾಲೆ ಕಲ್ತವ್ರು. ಆದ್ರೆ ನಾನು ಎಲ್ಲಿ ಬೊಬ್ಬೆ ಹೊಡಿಗೆ ಹೋಗಲ್ಲ, ಕನ್ನಡ ಉಳಿಸಿ ನಾನು ಹೇಳ್ತೇನೆ, ನಾನು ಬರ್ತೀನಿ ಮತ್ತೆ ಎಲ್ಲಿ ಉಳಿಸ್ಲಿ ಅಂತ ಹೇಳು, ಒಟ್ಟಿಗೆ ಸೇರಿ ಉಳಿಸೋಣ ಅಂತೇಳಿ. ನಾನು ಬೊಬ್ಬೆ ಹೊಡೆಯಲ್ಲ. ಆದ್ರಿಂದ ನಾನು ಸ್ಪೆಷಲ್ ಆಗಿ ಪವಿತ್ರ ಮೇಡಮ್ಗೆ ಹೇಳ್ತಿದ್ದೇನೆ, ನೀವು ಕರ್ನಾಟಕ ಗೌರ್ಮೆಂಟ್ಗೆ ಹೇಳಿ, ನಮ್ಮ ಗೋವಾದಲ್ಲಿ ಎಷ್ಟು ಜಾಸ್ತಿ ಶಾಲೆ ಇಲ್ಲ, ಸ್ವಲ್ಪನೇ ಶಾಲೆ ಇರುವುದು, ನನ್ನ ಲೆಕ್ಕದೊಂದು 5-6 ಶಾಲೆ ಇದೆ. ನೀವು ಗೌರ್ಮೆಂಟ್ರಿಂದ ನಮ್ಮ ಶಾಲೆ ಉಳಿಸ್ಲಿಕ್ಕಾಗಿ ನಿಮ್ಮ ವತಿಯಿಂದ ಆರ್ಥಿಕ ಸಹಾಯವನ್ನು ಮಾಡಬೇಕಾಗಿ ನಾವು ಕೇಳ್ತೇವೆ. ನಾವು ಮಾಡ್ತೇವೆ, ಆದರೆ ನಾವು ಮಾಡೋದಕ್ಕೂ ಗೌರ್ಮೆಂಟ್ ತುಂಬ ವ್ಯತ್ಯಾಸ ಇದೆ. ನಾವು ಎಷ್ಟಂತ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಗೌರ್ಮೆಂಟ್ ಸ್ವಲ್ಪ ಒಳ್ಳೇದೇ ಆದ್ರಿಂದ ನಿಮ್ಮಲ್ಲಿ ಸ್ಪೆಷಲ್ ರಿಕ್ವೆಸ್ಟು, ಬಡಿಗೇರಿಯವರೇ ನೆನ್ಪಿಟ್ಕೊಂಡು, ನಮ್ಮ ಗೋವಾದಲ್ಲಿ ಕನ್ನಡ ಶಾಲೆ ಉಳಿಬೇಕಂದ್ರೆ ಗೋವಾದ ಕನ್ನಡದವರು ಇದಕ್ಕೆ ದುಡಿಬೇಕು. ಹಾಗೆಯೇ ಕರ್ನಾಟಕ ಗೌರ್ಮೆಂಟ್ ನಮಗೆ ಸಪೋರ್ಟ್ ಮಾಡಬೇಕು. ಅದಕ್ಕಾಗಿ ಪವಿತ್ರ ರೆಡ್ಡಿ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ನಾನು ಅವರಿಗೆ ಬೇಡ್ಕೊಳ್ತೇನೆ. ಹೇಳ್ಕೊಳ್ಳೋದಲ್ಲ, ಬೇಡ್ಕೊಳ್ತೇನೆ ನನಗೆ. ಯಾಕಂದ್ರೆ ನಾವು ಬೇಡ್ಕೊಂಡು ನಮ್ಮ ಕನ್ನಡ ಉಳಿಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ಕನ್ನಡ ಈ ಒಂದು ದಿನದಲ್ಲಿ ಕನ್ನಡ ಉಳಿಬೇಕಂದ್ರೆ ಬಾಯಿ ಮಾತ್ರ ಉಳಿಲಿಕ್ಕೆ. ಸಂಪರ್ಕದಲ್ಲಿರುವಂತ ಗೋವಾ ರಾಜ್ಯದ ANI ಪತ್ರಕರ್ತರಾದಂಥ ಶ್ರೀ ಅನಿಲ್ ಸನದಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಗೋವಾ ಕನ್ನಡಿಗರನ್ನೆಲ್ಲ ಒಂದು ಕಡೆ ಸೇರಿಸುವ ಕೆಲಸವನ್ನು ಅನಿಲ್ ಅವರು ಕಳೆದ 1 ತಿಂಗಳಿನಿಂದ ನನ್ನ ಜೊತೆಯಲ್ಲಿ ನಿಂತು ಮಾಡಿದ್ದಾರೆ. ಒಮ್ಮೊಮ್ಮೆ ಇಬ್ಬರು ಜಗಳನೂ ಆಡಿವಿ ಫೋನಲ್ಲಿ, ಇಲ್ಲ ಸರ್ ಇದು ಹಿಂಗೆ ಮಾಡೋಣ ಅಂತ ಒಂದು ಗುದ್ದಾಡಿವಿ. ಆದರೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದು ಶ್ರಮ ಅಷ್ಟು ಇರ್ತದೆ. ಒಟ್ಟಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಏನು ಗೋವಾ ರಾಜ್ಯದಲ್ಲಿರುವ ಸಾಕಷ್ಟು ಜನ ಇವತ್ತು ಪ್ರಶಸ್ತಿ ಪುರಸ್ಕೃತರು ಮತ್ತು ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಜನ ಸಾಧಕರು ಸಹ ಬಂದಿದ್ದಾರೆ. ಇದಲ್ಲದೆ ಗೋವಾದಲ್ಲಿರುವ 3 ಕನ್ನಡ ಮಾಧ್ಯಮ ಶಾಲೆಗೆ ನಾವು ಇವತ್ತು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಗೋವಾ ರಾಜ್ಯದಲ್ಲಿ 13 ಕನ್ನಡ ಶಾಲೆಗಳು ಇವೆ. ಇವತ್ತು ಕನ್ನಡ ಶಾಲೆಯ ಉಳಿವಿಗಾಗಿ ಒಂದು ದೊಡ್ಡ ಅಭಿಯಾನವನ್ನು ನಮ್ಮ ಶಿವಾನಂದ್ ಅವರು ಮತ್ತು ಮುರಳಿ ಮೋಹನ್ ಶೆಟ್ಟಿ, ಹನುಮಂತಪ್ಪ ರೆಡ್ಡಿ ಅವರು, ನಮ್ಮ ಅನಿಲ್ ಸರ್ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕನ್ನಡ ಶಾಲೆಗಳು ಉಳಿದರೆ ಕನ್ನಡ ಮಾಧ್ಯಮ ಉಳಿತದೆ, ಇಲ್ಲಾಂದ್ರೆ ಸತ್ತು ಹೋಗ್ಬಿಡ್ತದೆ. ಇವತ್ತು ನಮ್ಮ ಮಕ್ಕಳು ಕನ್ನಡ ಓದಲಿಲ್ಲ ಅಂದ್ರೆ ಕಷ್ಟ. ಆ ನಿಟ್ಟಿನಲ್ಲಿ ಗೋವಾದಲ್ಲಿರುವ ಕನ್ನಡಿಗರು ಇವತ್ತೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ ಶಾಲೆಗಳ ಉಳಿಯುವುದಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಮಧು ಬಂಗಾರಪ್ಪ ಅವರು ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಅವ್ರ ಕಡೆಯಿಂದ ನಿಮಗೆಷ್ಟು ಸಾಧ್ಯ ಆಗ್ತಾ ಸಹಾಯ ಮಾಡ್ಬೇಕಂತ, ಯಾಕಂದ್ರೆ ನಾನು ಪವಿತ್ರ ಮೇಡಮ್ ಅವ್ರ ಹತ್ರ ಕೇಳ್ತಾ ಇದ್ದೇನೆ. ಅವರು KPC